ಮೂಡ 50-50 ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಮೊದಲು ಧ್ವನಿ ಎತ್ತಿ ಎಲ್ಲಾ ದಾಖಲೆಗಳನ್ನು ಬಿಡುಗಡೆ ಮಾಡಿ ಇಲ್ಲಿ ಯಾವುದೇ ಪಕ್ಷದವರೇ ಇರಲಿ ಎಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನುವಂತ ಮಾತುಗಳನ್ನ ಆಡಿದ್ದಂತವರು ಬಿಜೆಪಿಯ ಶಾಸಕ ಟಿ.ಎಸ್. ಶ್ರೀವತ್ಸ ಅವರು ಇಂದು ಮೂಡ 50-50 ಸಂಬಂಧಪಟ್ಟಂತೆ ಇಡಿ ತನಿಖೆ ನಡೆಸ್ತಾ ಇದೆ. ಅದರಲ್ಲಿ ಒಂದು ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿರುವಂತದ್ದು. ಸುಮಾರು 300 ಕೋಟಿ ಬೆಲೆ ಬಾಳುವ 142 ಚಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀವತ್ಸ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಮೊದಲು ಧ್ವನಿ ಎತ್ತಿದ್ರಿ ಸರ್. ಇವತ್ತು ಇಡಿ ಎಂಟ್ರಿ ಆದ್ಮೇಲೆ ತನಿಖೆ ಮಾಡ್ತು ಸುಮಾರು 300 ಕೋಟಿ ಅಷ್ಟನ್ನ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದೆ. ನೀವೇನ್ ಹೇಳ್ತೀರಿ? ಬಹಳ ಸಂತೋಷ ಆಗ್ತಿದೆ. ಇದರಲ್ಲಿ ನಾವು ಮಾಡಿದ್ವಿ ಅನ್ನೋದಕ್ಕಿಂತ ಮಾಧ್ಯಮದ ಸಹಕಾರ ಇದೆಯಲ್ಲ, ಅದರಲ್ಲೂ ನ್ಯೂಸ್ 18 ಪ್ರಾರಂಭದಿಂದನೂ ನನ್ನ ಜೊತೆ ನಿಂತ್ಕೊಂಡಿದ್ರೆ, ನೀವೇ ಅವತ್ತು ಅದನ್ನ ಧ್ವನಿಯಾಗಿ ಎತ್ತಿದ್ರೆ, ಆ ಹಿನ್ನೆಲೆಯಲ್ಲಿ ನಾನು ನಿಮಗೆ ಆಭಾರಿಯಾಗಿದ್ದೀನಿ. ಆದರೆ ಇವತ್ತು ಇಡಿಯ ತನಿಖೆಯ ಕಾರಣಕ್ಕಾಗಿ ಇವತ್ತು 300 ಕೋಟಿ ರೂಪಾಯಿ ಇದು ಅಷ್ಟು ಬೆಲೆ ಬಾಳುವಷ್ಟು 142 ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅನ್ನೋ ಪ್ರೆಸ್ ರಿಲೀಸ್ ನೋಡಿ ಸಂತೋಷ ಆಗಿದೆ. ನನಗನ್ಸುತ್ತೆ ಇಡಿ ಅವರು ಬರೀ ಮೂಡ ಸೆಟ್ ಮಾಡಿದ್ದಾರೆ ಅಂತ ಇಲ್ಲ, ಯಾರೆಲ್ಲ ರಿಯಲ್ ಎಸ್ಟೇಟ್ಗಳು, ದಲ್ಲಾಳಿಗಳು ಬೇನಾಮಿ ಹೆಸರಲ್ಲಿ ಮಾಡಿದಾರಲ್ಲ ಅವು ಎಲ್ಲವೂ ಮುಟ್ಗೋಲಾಗುತ್ತೆ. ನನಗನ್ಸುತ್ತೆ ಇಡಿ ಅವರು ಇನ್ನೂ ಒಂದು 250-300 ತನಕ ಹೋಗ್ತಾರೆ. ಪ್ರಾರಂಭಿಕ ಹಂತದಲ್ಲಿ ಇಷ್ಟು ಮಾಡಿದ್ದಾರೆ. ಅದಕ್ಕೆ ಅವರು ಪ್ರೆಸ್ ರಿಲೀಸಲ್ಲೇ ತನಿಖೆ ಮುಂದುವರೆದಿದೆ ಅಂತ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಬಹಳ ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಮತ್ತು ಅವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರುವಂಥ ಸೈಟ್ಗಳಲ್ಲಿ ಡಿ.ಬಿ. ನಟೇಶ್ ಅವರ ಕೈವಾಡ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಹಿಂದಿನ ಮೂಡ ಅಧ್ಯಕ್ಷರ ಬಗ್ಗೆ ಒಂದು ಲೈನನ್ನು ಸೇರಿಸಿದ್ದಾರೆ. ಹಿಂದಿನ ಮೂಡ ಕಮಿಷನರ್ ದಿನೇಶ್ ಕುಮಾರ್ ಅವರು ಯಾವ್ಯಾವ ರೀತಿಯಲ್ಲಿ ಅವರು ಬೆಲೆ ಬಾಳುವ ವಸ್ತುಗಳನ್ನು ಇಟ್ಕೊಂಡಿದ್ರು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲವೂ ನೋಡಿದ್ರೆ ಇಡಿ ಅವರ ತನಿಖೆ ಮೈಸೂರಿನ ಸಾರ್ವಜನಿಕರಿಗೆ, ಮೈಸೂರಿನ ನಾಗರಿಕರಿಗೆ ನೆಮ್ಮದಿ ಅಂತ ತರುತ್ತೆ. ಯಾಕೆಂತ ಹೇಳಿದ್ರೆ ಮೈಸೂರು ಮೂಡದಲ್ಲಿ ಸೈಟೇ ತಗೊಳಕ್ಕಾಗಲ್ಲ ಅನ್ನುವಂಥದ್ದಿತ್ತು. ಈಗೆಲ್ಲೋ ಒಂದು ಕಡೆ ಆಸೆ ಬರ್ತಾ ಇದೆ. ಕದ್ದಿರೋರು ಕಕ್ಕಲೇಬೇಕು, ಅಜೀರ್ಣ ಆಗುವಟ್ಟು ನುಂಗ್ಬಿಟ್ಟಿದ್ರು, ಅಜೀರ್ಣವನ್ನು ಹೊರಗೆ ತೆಗೆಸ್ತಾ ಇದ್ದಾರೆ. ಇಡಿ ಬಂದಿರುವ ಕಾರಣಕ್ಕೆ ಮಾತ್ರ ಇವತ್ತು ಮೈಸೂರಿನ ನಾಗರಿಕರಿಗೆ ನೆಮ್ಮದಿ ಇದೆ. ಈ ಎಲ್ಲಾ ಸೈಟ್ಗಳು ವಾಪಸ್ ಬಂದೇ ಬರುತ್ತೆ. ಇಡಿ ಅನ್ನೋದು ಒಂದು ಸಂಸ್ಥೆ ಒಳಗೊಕ್ಕಿದ್ರಿಂದ. ತಾವು ಮೊದಲ ದಿನದಿಂದ ಹೇಳಿಸ್ತಾರ, ಯಾವುದೇ ಪಕ್ಷ ಇರಲಿ, ಎಷ್ಟೇ ಪ್ರಭಾವಿ ಇರಲಿ, ನುಂಗಿದ್ರೆ ಸೈಟ್ಗಳನ್ನ ವಾಪಸ್ ಪಡಿಬೇಕು ಅನ್ನುವಂತ ಇದು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಮೇಲೆ ನನಗೆ ನಂಬಿಕೆ ಇಲ್ಲ, ಇಡಿ ಅಥವಾ ಬೇರೆ ತನಿಖೆ ಆಗಲಿ ಅಂತ. ಈಗ ಇಡಿಯ ಈ ಪ್ರೆಸ್ ರಿಲೀಸ್ ನೋಡಿದ ನಂತರ ನಿಮ್ಗೆ ಏನು ಅನ್ನಿಸ್ತದೆ? ಖುಷಿ ಆಗ್ತಾ ಇದೆ. ಯಾರಾದ್ರೂ ಆಗಿರಲಿ, ಮೈಸೂರಿನ ಮಹಾರಾಜರು ಕಟ್ಟಿದಂತ ಸಾರ್ವಜನಿಕರಿಗೆ ಕೊಡಬೇಕು, ಅವ್ರಿಗೆ ನೆಮ್ಮದಿ ಕೊಡಬೇಕು, ಒಂದು ನೆರಳು ಕೊಡಬೇಕು ಅಂತ ಕಟ್ಟಿರೋ ಮೂಡಾದಲ್ಲಿ ಬೇಕಾದಂಗೆ 15, 20, 50 ಸೈಟ್ಗಳವರೆಗೆ ಒಬ್ಬೊಬ್ರು ತಗೊಂಡು ಮಾಡಿದ್ದಾರೆ ಅನ್ನುವಂಥ ಪ್ರಕರಣಕ್ಕೆ ಇತಿಶ್ರೀ ಆಡಬೇಕಾಗಿತ್ತು. ಆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡೆ. ಆದರೆ ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ನಾನು ಮರೆಯೋಕ್ಕಾಗಲ್ಲ. ಎಲ್ಲ ಮಾಧ್ಯಮಗಳು ಸಹಕಾರ ಕೊಟ್ಟಿದ್ದರಿಂದ ದೊಡ್ಡ ಸುದ್ದಿ ಆಯಿತು. ನಾವು ಬಡ್ಕೊಂಡಿದ್ರೆ ಅಷ್ಟು ಸುದ್ದಿ ಆಗ್ತಿರ್ಲಿಲ್ಲ. ನೀವೆಲ್ಲ ಹೇಳಿದ್ರ ಕಾರಣಕ್ಕಾಯಿತು. ಯಾರೆಲ್ಲ ನುಂಗಿದ್ದಾರೆ ಕಟ್ಟಲೇಬೇಕು. ಈಗ 2 ಸೈಟ್ ಕೊಡೋ ಜಾಗದಲ್ಲಿ 14 ಸೈಟ್ ಮಾಡಿದ್ದಾರೆ ಅಂತ ಕಮಿಷನರ್ ಮಾಡಿದ್ರೆ ತಪ್ಪೇನೆ. ಯಾರೆಲ್ಲ ನುಂಗಿದ್ದಾರೆ ಅನುಭವಿಸ್ತಾರೆ. ಈ ಪಾರ್ಟಿ ಆ ಪಾರ್ಟಿ ಅಂತಿಲ್ಲ, ಯಾವ ಪಾರ್ಟಿ ಅವರಾಗಿದ್ರು ಅನುಭವಿಸಲೇಬೇಕು. ಈ ಇಬ್ರು ಕಮಿಷನರ್ಗಳ ಮೇಲೆ ಸಾಕಷ್ಟು ಆರೋಪ ಮಾಡಿದೆ ಸರ್. ಈ ಇಡಿ ಕೂಡ ಮೆನ್ಷನ್ ಮಾಡಿದೆ, ಈ ಇಬ್ಬರು ಕಮಿಷನರ್ಗಳು ಸಾಕಷ್ಟು ರೀತಿಯಲ್ಲಿ ಹಣವನ್ನು ಅಕ್ರಮವಾಗಿ ಪಡೆದಿದ್ದಾರೆ ಅನ್ನುವಂಥದ್ದು. ಇನ್ನಾದ್ರೂ ಸರ್ಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಮಾಡಬೇಕು. ಇದೊಂಥರ ಲಜ್ಜಿಗೇಡಿ ಸರ್ಕಾರ ಇದು. ಅಲ್ಲಪ್ಪ, ನಟೇಶ್ ಅನ್ನುವಂಥ ಕಮಿಷನರು ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡ್ತಾನೆ, ಅವನ ಮೇಲೆ ಏನು ಆಕ್ಷನ್ ಆಗಲ್ಲ. ದಿನೇಶ್ ಕುಮಾರ್ ಅವರದು ನಾನು ಬೆಳಗಾವಿ ಅಧಿವೇಶನದಲ್ಲಿ ನೀವು ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಲಾಗಿ ಅವತ್ತು ಭೈರತಿ ಸುರೇಶ್ ಅವರು ಇಲ್ಲ ಕ್ರಮ ಆಗಿದೆ, ಸಸ್ಪೆಂಡ್ ಆಗಿದ್ದಾನೆ ಅಂದ್ರು. ಎಲ್ಲಿ ಕಾಪಿ ಕೊಡಿ ಅಂದಿದ್ಮೇಲೆ ಕಾಪಿ ಹೊರಗೆ ಬಂತು. ಅಂದ್ರೆ ಇಷ್ಟರ ಮಟ್ಟಿಗೆ ಅಧಿಕಾರಿ ಸರ್ಕಾರವನ್ನು ನಿಯಂತ್ರಣ ಮಾಡ್ತಿದ್ದಾನೆ. ಈಗಲೂ ನನಗನ್ಸದ್ ನಾಳೆ ಬೆಳಿಗ್ಗೆ ಸರ್ಕಾರ ಏನೂ ಮಾಡಕ್ ಹೋಗಲ್ಲ, ಮಾಡಲೇಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ದೀವಿ. ಮಾಡಲಿಲ್ವಾ ಅವರಿಬ್ಬರನ್ನ ಇಡಿ ಒಳಗೆ ಹಾಕತ್ತೆ. ಇದಿಲ್ಲ ಯಾವ ಸಂಶಯನೂ ಇಲ್ಲ. ತಪ್ಪು ಮಾಡಿದವರು ಬಿಹೈಂಡ್ ದಿ ಬಾರ್ಸ್ ಇರಲೇಬೇಕು. ಮೈಸೂರಿನ ನಾಗರಿಕರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಒಂದು ನಂಬಿಕೆ ಹುಟ್ಟಿಸಬೇಕು. ಈಗ ಶಾಸಕರನ್ನಂತೂ ಏನೋ ಸದಸ್ಯರನಿಂದ ಕಿತ್ತಾಕಿದ್ದಾರೆ, ಬಹಳ ಸಂತೋಷ.
ನಾನು ವೆಲ್ಕಮ್ ಮಾಡ್ತೀನಿ. ಅದರಿಂದ ಸಾಕಷ್ಟು ಹಗರಣಗಳು ಶಾಸಕರನ್ನ ಸುತ್ಕೋತಾ ಇತ್ತು. ಈಗ ಇಡಿ ಬಂದಿರೋದ್ರಿಂದ ಯಾರೆಲ್ಲ ನುಂಗಿದ್ದಾರೆ ಈಚೆ ಬರ್ತಾರೆ. ಏನೋ ಒಟ್ಟಿನಲ್ಲಿ ಸಿಸ್ಟಮ್ ಸರಿ ಹೋಗ್ಬೇಕು ಅನ್ನೋ ಆಸೆ ಇದೆ. ಸರ್, ಕೊನೆಯದಾಗಿ ಸರ್, 3,500 ಕೋಟಿಯಷ್ಟು ಹಗರಣದಲ್ಲಿ ಈಗ 300 ಕೋಟಿ ರೂಪಾಯಿಯಷ್ಟು ಮುಟ್ಟುಗೋಲು ಹಾಕೊಂಡಿದ್ದಾರೆ. ಮುಂದೆ ಇನ್ನೆಲ್ಲವನ್ನು ಕೂಡ ಮುಟ್ಟುಗೋಲು ಹಾಕೊಂಡು ಮೈಸೂರಿನ ನಾಗರಿಕರಿಗೆ ಏನು ಕಡಿಮೆ ಬೆಲೆಯಲ್ಲಿ ಮಹಾರಾಜರದ್ದು ಕನಸಿತ್ತಲ್ಲ, ಸೈಟ್ ಇಷ್ಟು ಕೊಡಬೇಕು ಬಡವರಿಗೆ ಅನ್ನುವಂಥದ್ದು, ಆ ಕನಸು ನೆರವೇರುತ್ತೆ? ಖಂಡಿತ ಆಗುತ್ತೆ. ನನಗನ್ಸುತ್ತೆ ಇದು 3,500 ಅಲ್ಲ, ಹೆಚ್ಚು ಕಡಿಮೆ 5,000 ಕೋಟಿ ಅಷ್ಟು ವ್ಯವಹಾರ ಆಗಿದೆ. ಯಾಕಂದ್ರೆ ದಿನೇ ದಿನೇ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ನಾವು ಚಾಮುಂಡೇಶ್ವರಿ ಏನು ಸರ್ವೋದಯ ಸಂಘದ್ದು 46 ಸೈಟ್ಗಳನ್ನ ಏನು ರದ್ದು ಮಾಡಿದ್ವಿ, ಈಗಾಗಲೇ ಅವ್ರು ಕೋರ್ಟ್ ಮೆಟ್ಲು ಹೇಳಿದ್ದಾರೆ ಅಂತಿದೆ. ನನಗಿರೋ ಮಾಹಿತಿ ಪ್ರಕಾರ ಆ ಸಂಘದವರು 126 ಸೈಟ್ ರಿಜಿಸ್ಟರ್ ಆಗಿದೆ ಅಂತಿದೆ. ನನಗೆ ನಾಳಿದ್ದು ಅದರ ದಾಖಲಾತಿಗಳು ನನ್ನ ಕೈಲಿ ಸಿಗುತ್ತೆ. ಈ ರೀತಿ ಎಗ್ಗಿಲ್ಲದೆ, ಏನು ಭಯ ಇಲ್ಲದೆ, ಏನಿಲ್ಲದೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ 14,20,000 ರೂಪಾಯಿಗೆ 30-40 ಸೈಟನ್ನ ಆಂದೋಲನ ಸರ್ಕಲ್ ಅಲ್ಲಿ ತಗೋತಾರೆ ಅಂದ್ರೆ ನಿಜಕ್ಕೂ ಯಾವ ಕಳ್ಳನೂ ಕೊಡಲ್ಲ. ಆ ರೀತಿಯಲ್ಲೆಲ್ಲ ಅನ್ಯಾಯ ಮಾಡಿದ್ದಾರೆ. ನನಗನ್ಸುತ್ತೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಎಲ್ಲ ಆಸ್ತಿಯು ಮುಟ್ಗೋಲಾಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ, ಏನಂದ್ರೆ ತಗೊಂಡಿರೋರು 2 ಕೈ 3 ಕೈ ಮಾರ್ಬಿಟ್ಟಿದ್ದಾರೆ. ಆ ತೆಗೆದುಕೊಂಡಿರೋರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತಿದೆ. ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಕೊಡಬೇಡಿ ಅಂತ ಹೇಳಿದ್ದೆ, ಖಾತಾ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿದ್ದೆ. ಮೂರನೇದು, ಈ ಎಲ್ಲದರ ವಿರುದ್ಧ ಕೋರ್ಟಲ್ಲಿ ಹೋಗಿ ನೀವೇ ಸ್ಟೇಗೆ ಅಪ್ಲೈ ಮಾಡಬೇಕು ಅನ್ನುವಂತಹದ್ದನ್ನು ಕಮಿಷನರ್ ಮತ್ತೆ ಡಿಸಿಗೆ ಮನವಿ ಮಾಡಿದೆ. ನೋಡೋಣ ನಾಳಿದ್ದಲ್ಲಿ ಏನು ಮಾಡ್ತಾರೆ ಅಂತ. ಒಟ್ಟಾರೆ ಸಮಾಧಾನ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಶುದ್ಧಿ ಆಗೋ ಕಡೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಇದಿಷ್ಟು ಶಾಸಕ ಟಿ.ಎಸ್. ಶ್ರೀವತ್ಸ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆ, ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.